के हज भवन में कर्नाटक असेंबली के स्पीकर यूटी कादर की आमद। कर्नाटक असेंबली के स्पीकर यूटी कादर ने लब्बैक अल्लाहुम्मा लब्बैक पढ़ते हुए आज़मीन हज के 19वें काफिले को रवाना किया। लब्बैक अल्लाहुम्मा लब्बैक लब्बैक ला शरीका लक लब्बैक लब्बैक ला शरीका लक लब्बैक इन्नल हम्दा वन निअमता लक वल मुल्क ला शरीका लक लब्बैक अल्लाहुम्मा लब्बैक लब्बैक ला शरीका लक लब्बैक। 12 मई पीर की अलग सुबह बेंगलुरु के हज भवन से आज़मीन हज का 19वां काफिला सोए हरम रवाना हुआ। इस मौके पर आज़मीन हज को मुबारकबाद पेश करने के लिए असेंबली के स्पीकर यूटी कादर आए हुए थे। यूटी कादर ने तमाम आज़मीन से मुल्क और रियासत की तरक्की खुशहाली के लिए दुआएं करने की गुजारिश की। यूटी कादर ने ये खुशखबरी भी सुनाई कि वो भी इस मर्तबा हज पर रवाना हो रहे हैं। इसी माह की 26 तारीख को पूरी फैमिली के साथ हज पर रवाना हो रहे हैं। यूटी कादर ने कहा कि इससे कबल उन्होंने उम्रा अदा किए हैं, लेकिन पहली मर्तबा हज की सआदत हासिल हो रही है। उल्लाल असेंबली हल्के के एमएलए और स्पीकर यूटी कादर ने कहा कि हज के दौरान वो सबों के लिए दुआएं मांगेंगे। यूटी कादर ने मजीद कहा कि जाने अनजाने में उनसे कोई गलती हुई है, भूल चूक हुई है, किसी को तकलीफ पहुंची है तो वो तमाम से हज पर जाने से कबल माफी मांगते हैं। ಇವರ ಭಾಗ್ಯದ ಹೋಗುವಂತ ಹಜ್ಜಾಜಿಗಳ ಭಾಗ್ಯದ ಜೊತೆನೆ ಅಲ್ಲಾಹ್ ತಾಲಾ ನನಗೂ ಕೂಡ ಈ ಸಲ ಭಾಗ್ಯ ಕೊಟ್ಟಿದ್ದಾರೆ. ನಾನು ಕೂಡ ನನ್ನ ಕುಟುಂಬ ಸಮೇತವಾಗಿ ಇದೇ 26 ತಾರೀಕಿನಂದು ಬಹುಶಃ ಪವಿತ್ರವಾದ ಹಜ್ ಯಾತ್ರೆಗೆ ಇವತ್ತು ನಿರ್ವಹಿಸಿ ನಾನು ಕೂಡ ಇವತ್ತು ತೆರಳಲಿಕ್ಕಿದ್ದೇನೆ. ಇನ್ಶಾಅಲ್ಲಾ ಅಲ್ಲಾಹ್ ತಾಲಾ ಅವತ್ತು ಇವತ್ತು ನಮ್ಮ ತೌಫೀಕ್ ನಮಗೆ ನೀಡಲಿ ಮತ್ತೆ ಎಲ್ಲರ ದುಆ ಇರಲಿ. ಈ ಒಂದು ಪವಿತ್ರವಾದ ದಿನ ಮತ್ತು ಸಂದರ್ಭದಲ್ಲಿ ನಾನು ಕೂಡ ಪ್ರತಿಯೊಬ್ಬರು ಕೂಡ ನಿಮ್ಮೆಲ್ಲರ ದುಆ ನಮಗೆ ಹಜ್ ಅನ್ನೋ ಸಂದರ್ಭದಲ್ಲಿ ನಿಮ್ಮೆಲ್ಲರ ದುಆ ನಮ್ಗೆ ಅತ್ಯಗತ್ಯ. ಗೊತ್ತಿದ್ದ ಗೊತ್ತಿಲ್ಲದೆ ನನ್ನಿಂದ ಏನೋ ತಪ್ಪಾಗಿದ್ದಲ್ಲಿ ಅಥವಾ ನಿಮ್ಗೆ ಯಾರಿಗೆ ಅದೇನೋ ನೋವು ಸಣ್ಣಪಟ್ಟು ನೋವಾಗಿದ್ದಲ್ಲಿ ಅಥವಾ ಏನದರಂತ ಬೇಸರದಲ್ಲಿ ಅದನ್ನೆಲ್ಲ ತನ್ನನ್ನು ಕ್ಷಮಿಸಿಕೊಂಡು ನಮಗೆ ಪ್ರಾರ್ಥಿಸಿ ಪವಿತ್ರ ಅಧ್ಯಾತ್ಮ ಮಾಡ್ಲಿಕ್ಕೆ ನಮ್ಗೆಲ್ಲ ತಾವೆಲ್ಲ ದುಆ ಮಾಡ್ಬೇಕಂತ ನಾನು ಸರ್ವತ್ರ ಬೇಡಿಕೊಂಡು ಮತ್ತೊಮ್ಮೆ ನಮ್ಮ ಹಜ್ ಕಮಿಟಿಯ ಅಧ್ಯಕ್ಷ ಸದಸ್ಯರಿಗೂ ಸರ್ವರಿಗೂ ಶುಭಾಶಯ ಸಲ್ಲಿಸ್ತೇನೆ. अस्सलाम वालेकुम रहमतुल्लाहि व बरकातहू। इस यादगार मौके पर कर्नाटक रियासती हज कमेटी के चेयरमैन जुल्फिकार अहमद खान टीपू, हज कमेटी के मेंबर्स मौलाना जैनुल आबिदीन, सैयद मुजाहिद, स्पेशल ऑफिसर सिद्दीक पाशा व दीगर मौजूद थे। यूटी कादर ने हज भवन में दिन और रात खिदमत अंजाम देने वाले वॉलंटियर्स, हज कमेटी के चेयरमैन, मेंबर्स और हज कमेटी के स्टाफ और वजीर हज रहीम खान, वजीर अक़लियती बहबूद वक्फ और हाउसिंग बीजेड ज़मीर अहमद खान की खिदमत की सताइश की। रवानगी से कबल मंगलूर के आलिम दीन, कर्नाटक रियासती हज कमेटी के रुकन मौलाना अशरफ तंगल और बेंगलुरु के आलिम दीन मौलाना ज़मीर अहमद रशादी ने दुआ फरमाई। उलमाए कराम की दुआओं के दरमियान बेंगलुरु के हज भवन से 397 आज़मीन पर मुश्तमिल 19वां काफिला बेंगलुरु के केम्पेगौड़ा इंटरनेशनल एयरपोर्ट के हज टर्मिनल के लिए बसों के जरिए रवाना हुआ। इस काफिले में ज्यादातर मंगलूर, उल्लाल और साहिली इलाकों के आज़मीन हज शामिल थे। जनूबी हिंद न्यूज रिपोर्ट। ಪವಿತ್ರವಾದ ಹಜ್ ಯಾತ್ರೆಯನ್ನು ಕೈಗೊಳ್ಳಬೇಕೆಂಬುದು ಪ್ರತಿಯೊಬ್ಬ ಮುಸಲ್ಮಾನರ ಒಂದು ಕನಸು. ಪ್ರತಿಯೊಬ್ಬ ಮುಸಲ್ಮಾನರ ದೊಡ್ಡ ಮಟ್ಟದ ಕನಸು ಯಾವುದಂತ ಹೇಳಿದರೆ, ನಾನು ಕಣ್ಣನ್ನು ಶಾಶ್ವತವಾಗಿ ಮುಚ್ಚುವ ಮುಂಚೆ ಒಮ್ಮೆ ಆದರೂ ಕೂಡ ಆ ಪವಿತ್ರವಾದ
ಹಜ್ ಯಾತ್ರೆ ಕೈಗೊಂಡು ಬರಬೇಕು ಅಂತ ಒಂದು ದೊಡ್ಡ ಮಟ್ಟಿನ ಆ ಒಂದು ಕನಸನ್ನು ಇವತ್ತು ಅಲ್ಲಾಹ್ ತಾಲನ ವಿಶೇಷ ಅನುಗ್ರಹದ ಮುಖಾಂತರ ಕರ್ನಾಟಕ ರಾಜ್ಯದ ಸುಮಾರು 8,000ಕ್ಕಿಂತಲೂ ಅಧಿಕ ಹಜ್ಜಾಜಿಗಳು ಈ ವರ್ಷ ಸರ್ಕಾರದ ಕೋಟ ಮುಖಾಂತರ ಹಜ್ ಯಾತ್ರೆ ಕೈಗೊಳ್ತಿದ್ದಾರೆ. ಈ ಹಜ್ ಯಾತ್ರೆಗೆ ಹೋಗುವಂತ ಪ್ರತಿಯೊಂದು ಸೋದರ ಹಜ್ಜಾಜಿಗಳು ಇಡೀ ನಮ್ಮ ಸಮಾಜವನ್ನು ಅಲ್ಲಿ ಹೋಗಿ ಪ್ರತಿನಿಧಿಸಲಿಕ್ಕೆ ಅಲ್ಲಾಹ್ ತಾಲಾ ಆಯ್ಕೆ ಮಾಡಿದಂತ ಇವತ್ತು ಒಂದು ಭಾಗ್ಯವಂತರು ಆಗಿದ್ದಾರೆ. ಅದ ಕಾರಣ ಯಾರಲ್ಲಿ ಇವತ್ತು ಅಲ್ಲಿಗೆ ಹಜ್ಜಾಜಿಗಳು ಹಜ್ ಯಾತ್ರೆ ನಿರ್ವಹಿಸ್ತಿದ್ದಾರ ಅವರಿಗೆಲ್ಲರೂ ಕೂಡ ನಾವು ಇವತ್ತು ದುವಾ ಮಾಡ್ತೇವೆ. ಆ ದುವಾ ಮತ್ತು ಪ್ರಾರ್ಥನೆ ಮುಖಾಂತರ ಬೀಳ್ಕೊಡ್ತೇವೆ. ಅಲ್ಲಿ ಹೋದ ನಂತರ ಹಜ್ಜಾಜಿಗಳೆಲ್ಲರೂ ಕೂಡ ನಮ್ಗೆ, ನಮ್ಮ ಊರಿಗೆ, ನಮ್ಮ ರಾಜ್ಯಕ್ಕೆ, ನಮ್ಮ ದೇಶಕ್ಕೆ ವಿಶ್ವಶಾಂತಿಗಾಗಿ ಇವತ್ತು ಪ್ರಾರ್ಥಿಸಬೇಕಂತ ಹೇಳ್ತಿದ್ದೇವೆ. ಈ ಒಂದು ಪವಿತ್ರವಾದ ಹಜ್ ಯಾತ್ರೆ ಕೈಗೊಳ್ಳುತ್ತಿರುವ ಸಂದರ್ಭದಲ್ಲಿ ಇದೊಂದು ಪಾವಿತ್ರತೆಯ ಮತ್ತೊಂದು ಭಾವನಾತ್ಮಕವಾದ ಒಂದು ಯಾತ್ರೆ ಆಗಿರ್ತದೆ. ಸಕಲವಾದ ಸವಲತ್ತು ಕೊಡ್ಬೇಕಂತ ಹೇಳಿಕೊಂಡು ರಾಜ್ಯದ ಕರ್ನಾಟಕ ರಾಜ್ಯ ಹಜ್ ಸಮಿತಿ, ಬಹುಶಃ ನಮ್ಮ ಮಂತ್ರಿಗಳಾಗಿರುವಂತಹ ಹಜ್ ಮಂತ್ರಿ ರಹೀಂ ಖಾನ್, ಮೈನಾರಿಟಿ ಮತ್ತು ವಕ್ಫ್ ಸಚಿವ ಜಮೀರ್ ಅಹಮದ್ ಖಾನ್, ಸರ್ಕಾರ ಮುಖ್ಯಮಂತ್ರಿಗಳ ಎಲ್ಲ ಸಹಕಾರದೊಂದಿಗೆ ಕರ್ನಾಟಕ ರಾಜ್ಯದ ಹಜ್ ಕಮಿಟಿ ಅಧ್ಯಕ್ಷ ಅಂತ ಜುಲ್ಫಿಕರ್ ಟಿಪ್ಪುರ್ ಅವರು, ಸಮಿತಿ ಎಲ್ಲ ನಮ್ಮ ಸದಸ್ಯರು ಇಲ್ಲಿರುವಂತಹ ಅದು ತಂಗಲಿರ್ಲಿ, ನಮ್ಮ ಜಾಯದಿರ್ಲಿ, ಮುಜಂಬಿಲಿ ಎಲ್ಲ ನಮ್ಮ ಸದಸ್ಯರು, ಮೌಲಾನಾ ಜೈನುಲ್ ಅವರು ಇದ್ದಾರೆ. ಬಹುಶಃ ಇವರೆಲ್ಲರ ಆ ಸದಸ್ಯರು, ಸಮಿತಿಯ ಸದಸ್ಯರು, ಅದ್ರ ಜೊತೆ ಇದಕ್ಕೆ ಸ್ವಯಂ ಪ್ರತಿಗೆ ಬಂದು ಕೆಲಸ ಮಾಡುವ ಕಾರ್ಯಕರ್ತ, ವಾಲಂಟಿಯರ್ಸ್ಗಳು, ನೇರವಾಗಿ ಸಹಕಾರ ಎಲ್ಲರದ್ದು ಒಗ್ಗಟ್ಟಿನ ಟೀಮ್ ವರ್ಕ್ ಮುಖಾಂತರ ಅತ್ಯುತ್ತಮವಾದ ವ್ಯವಸ್ಥೆಯನ್ನು ಬರೀ ಬೆಂಗಳೂರಿನಲ್ಲಿ ಮಾತ್ರ ಅಲ್ಲ, ಅತ್ಯುತ್ತಮವಾದ ವ್ಯವಸ್ಥೆಯನ್ನು ಇವತ್ತು ಪವಿತ್ರವಾದ ಮಕ್ಕಾದಲ್ಲಿ, ಮದೀನದಲ್ಲಿ ಹಜ್ ಆಗುವ ನಿರ್ವಹಿಸುವಂತ ಎಲ್ಲ ಸ್ಥಳದಲ್ಲಿ ಕೂಡ ಎಷ್ಟು ಸಾಧ್ಯವೋ ಅಷ್ಟು ಸವಲತ್ತನ್ನು ಮಾಡಲಿಕ್ಕೆ ಆ ಪ್ರಯತ್ನ ಪಟ್ಟು ಎಲ್ಲರಿಗೂ ಸಂತೋಷ, ನೆಮ್ಮದಿ, ಪಾವಿತ್ರತೆ ಮುಖಾಂತರ ಆ ಹಜ್ಜನ್ನು ನಿರ್ವಹಿಸಲಿಕ್ಕೆ ಬೇಗ ಸವಲತ್ತು ಮಾಡ್ತಿರೋ ಅತ್ಯಂತ ಸಂತೋಷ. ಅದಕ್ಕೆ ನಾನು ಹಜ್ ಕಮಿಟಿಯ ಅಧ್ಯಕ್ಷ ಜುಲ್ಫಿಕರ್ ಅವರನ್ನು, ಇಡೀ ಸಮಿತಿಯ ಸರ್ವರನ್ನು ನಾನು ವಿಶೇಷವಾಗಿ ಅಭಿನಂದಿಸುವ ಭಾಷಣ ಸಲ್ಲಿಸ್ತೇನೆ. ಬಹುಶಃ ಯಾರೆಲ್ಲ ಇವತ್ತು ಹಜ್ಜಾಜಿಗಳು ಇವತ್ತು ಅಲ್ಲಿಗೆ ಹೋಗ್ತಾರ ಅವರೆಲ್ಲರಿಗೂ ಅತ್ಯಂತ ತಾಳ್ಮೆಯಿಂದ, ಅತ್ಯಂತ ಸಮಾಧಾನ, ನೆಮ್ಮದಿಯಿಂದ ತಮ್ಮ ಹಜ್ಜ ನಿರ್ವಹಿಸಬೇಕು. ಲಕ್ಷಾಂತರ ಒಂದು ಕಡೆಯಲ್ಲಿ ಸೇರುವಂತ ಸಂದರ್ಭದಲ್ಲಿ ಕೆಲವೊಂದು ಸಣ್ಣ ಪುಟ್ಟ ಸಮಸ್ಯೆಗಳು ಆಗೇ ಆಗ್ತದೆ, ಹಾಗೂ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಇದೆಲ್ಲ ನಿಭಾಯಿಸಬೇಕನ್ನ ಅತ್ಯಂತ ಪ್ರತಿಯೊಂದು ಹಂತದಲ್ಲಿ ಕೂಡ ಅತ್ಯಂತ ತಾಳ್ಮೆಯಿಂದ ಇರಬೇಕು, ಅತ್ಯಂತ ಸಮಾಧಾನದಿಂದ ಇರ್ಬೇಕು. ಎಲ್ಲ ಕೂಡ ಇವತ್ತು ಸರಿ ಆಗ್ತದೆ, ಇವತ್ತು ಹೋಗ್ತದೆ ಅಂತ ನಾನು ಇವತ್ತು ಹೇಳಿಕ್ಕೆ ನಾನು ಇವತ್ತು ಬಯಸ್ತೀನಿ. ಅವ್ರಿಗೆ ಖಾದಿಮರು ಕೂಡ ಜವಾಬ್ದಾರಿ ವಹಿಸಿಕೊಂಡು ಬಹುಶಃ ಇವರೆಲ್ಲರ ದುವಾ ನಮ್ಗಿರುವಂತ ಅವಕಾಶ ಗೊತ್ತಾಗ್ಲಿ. ಇವರ ಭಾಗ್ಯದ ಹೋಗುವಂತ ಹಜ್ಜಾಜಿಗಳ ಭಾಗ್ಯದ ಜೊತೆನೆ ಅಲ್ಲಾಹ್ ತಾಲಾ ನನಗೂ ಕೂಡ ಈ ಸಲ ಭಾಗ್ಯ ಕೊಟ್ಟಿದ್ದಾರೆ. ಹೇಳಕ್ಕೆ ಹಜ್ ಒಂದು ಪವಿತ್ರವಾದಂತಹ ಒಂದು ಯಾತ್ರೆ ನಾವು ಮಾಡ್ತಾ ಇದ್ದೀವಿ. ನಾನು ಯಾವತ್ತೂ ಫ್ಲೈಟನ್ನು ನೋಡಿಲ್ಲ, ಫಸ್ಟ್ ಟೈಮ್ ನಾನು ಈಗ ಸೌತ್ ಇಂಡಿಯಾ ಬಿಟ್ಟೇ ಹೋಗಿಲ್ಲ ನಾನು ಎಲ್ಲುವೆ. ಈಗ ಫ್ಲೈಟ್ ಹತ್ತಿ ನಾನು ಡೈರೆಕ್ಟ್ ನಮ್ಮ ಪವಿತ್ರವಾದಂತಹ ನಮ್ಮ ಧರ್ಮದ ಪವಿತ್ರ ಜಾಗಕ್ಕೆ ಹೋಗ್ತಾ ಇದ್ದೀನಿ. ಇನ್ನೊಂದು ಏನಂತ ಹೇಳಿದ್ರೆ, ಇಲ್ಲಿ ದೇಶದಲ್ಲಿ ಇರುವಂತಹ ಈ ಪರಿಸ್ಥಿತಿಗೆ ನಾವು ಅಲ್ಲಿ ಬೇಡ್ಕೋತೀವಿ, ನಮ್ಮ ದೇಶದಲ್ಲಿ ಎಲ್ಲ ಶಾಂತಿಯಿಂದ ನೆಮ್ಮದಿಯಿಂದ ಬಾಳ್ಕೋಬೇಕಂತ ಹೇಳಿ ನಾವೆಲ್ಲರೂ ಸೇರಿ ಅಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಇನ್ನೊಂದು ಏನಂತ ಹೇಳಿದ್ರೆ, ಈ ಹಜ್ ಯಾತ್ರೆ ಒಂದು ಪವಿತ್ರ ಯಾತ್ರೆ ಅಂತ ಹೇಳಿ ಇವತ್ತಿಂದಲ್ಲ ವರ್ಷಗಟ್ಟಲೆಯಿಂದ ಜನ ಹೋಗ್ತಾವ್ರೆ. ನಾವು ನಮ್ಮ ಆರೋಗ್ಯಕ್ಕೆ ನಿಮ್ಮ ಹತ್ರ ಪ್ರಾರ್ಥನೆ ಮಾಡೋಕ್ಕೆ ಕೇಳ್ತೀವಿ. बहुत खुशी हो रही है, बहुत खुशी है जाने के वास्ते इंशाल्लाह. पहला इंशाल्लाह दुआ करते अल्हम्दुलिल्लाह सेहत देंगे इंशाल्लाह. व बरकातहू. आज हमें 12 मेंबर्स हज के लिए रवाना हो रहे हैं. हमें हर आदमी के लिए, हर मखलूक के लिए दुआ मांगते हैं अल्लाह से. और हमारे सफ़र को आप सब भी दुआ कीजिए. हम भी जाके वहाँ पर हमारे हुजूर पाक के मुबारक जगह पे हम आपके लिए, सबके लिए भी दुआ मांगते हैं और सेहत के लिए भी दुआ मांगते हैं और अमन के लिए. दुनिया में जितने भी हमें हैं, हम मुसलमान हैं, उन सब के लिए अमन और इत्तेहाद के लिए दुआ मांगते हैं.
तो दोस्त आपके क्या बोले, फ्रेंड्स ने क्या बोला आपको, बोला फ्रेंड्स मैं दो सब खुशी दुआ करने के लिए दुआ करने बोले। आप कैसे वक्त निकाले और क्या पहला है हज है आपका? जी जी बिस्मिल्लाहिर्रहमानिर्रहीम। पहला हज है अल्हम्दुलिल्लाह। सोचे नहीं थे कि मतलब तैयारी तो कुछ भी नहीं थी, एकदम अचानक अल्हम्दुलिल्लाह अल्लाह ने सहूलत बनाई और अल्हम्दुलिल्लाह आज निकलने का वक्त है। ये अल्लाह का करम है और बहुत खुशी हो रही है। कौन कौन जा रहे हैं हज पर? हम लोग मतलब ख़ानदान है पूरा, मतलब लगभग 12 लोग हैं इंशाल्लाह अल्हम्दुलिल्लाह। ये यहाँ के मेरा फर्जंद है बेटा, ये मेरा भांजा, ये हमारा अमान भाई, हमारे बीवी जा रहे हैं और मेरी भांजी, मेरी भतीजी, भांजे, अल्हम्दुलिल्लाह एक ख़ानदान के 12 लोग। बहुत बड़ी बात है, बहुत बढ़िया। इतने सब लोग मिलकर जा रहे हैं, सबके लिए दुआएं मांगेंगे, जाहिर सी बात। इंशाल्लाह दुआ तो ज़रूर मांगेंगे उम्मत के लिए भी और मतलब सारी दुनिया में अमन के लिए, सुकून के लिए अल्हम्दुलिल्लाह ज़रूर मांगेंगे। बहुत खुशी हो रही है अल्हम्दुलिल्लाह, उससे बढ़कर तो कुछ नहीं बोल सकते। और सबसे बड़ी बात तो सरकार के रोज़े मुबारक पे सबसे पहले जा रहे हैं तो अल्हम्दुलिल्लाह उससे बड़ी बात। और फिर हज का भी इंशाल्लाह हमें जो उम्रे का वगैरह मौका मिलेगा, अल्लाह का बहुत बड़ा करम है। हमारा सारा ख़ानदान भी अल्हम्दुलिल्लाह जा रहा है। इससे पहले भी हमारे बहुत से ख़ानदान के जा चुके हैं, लेकिन अल्लाह ने आज हमें मौका दिया है, इससे बड़ी खुशी की बात नहीं है अल्हम्दुलिल्लाह। और हज कमेटी से भी अल्हम्दुलिल्लाह अच्छे इंतजाम हुए हैं। अब तक यहाँ तक तो हर चीज़ अल्हम्दुलिल्लाह अच्छी हुई है, इंशाल्लाह वहाँ से भी बहुत खुशी है। कोलार डिस्ट्रिक्ट से है। अल्हम्दुलिल्लाह अल्लाह का बहुत बड़ा एहसान है, करम है। अल्लाह ने हमें कबूल किया और वालिदैन के साथ हम हज कर रहे हैं, अल्लाह का शुक्र है। और हज कमेटी ऑफ इंडिया का भी बहुत बड़ा एहसान है हमारे पर, बहुत बेहतरीन आप साथ में लेकर जा रहे हैं हज जी पर, जी जी तो और भी खुशी बड़ी होगी आपकी। माशाल्लाह बहुत ज़्यादा खुशी है। ये ज़िंदगी में एक बार ही हज करते हैं, अल्हम्दुलिल्लाह वालिदैन के साथ कर रहे हैं, ये बहुत बड़ा सादत मंदी की बात है अल्हम्दुलिल्लाह। क्या काम करते हैं आप? मैं इंजीनियर हूँ जी। तो वालिदैन के पैसे से हज पर जा रहे हैं या आपके पैसे से हज पर वालिदैन को लेकर जा जी रहे हैं? अल्हम्दुलिल्लाह हम शेयर करके जा रहे हैं। ಕನ್ನಡ ಮಂಗಳೂರು ಹೇಗಿದೆ ವ್ಯವಸ್ಥೆಯಲ್ಲಿ, ಏನು ಸಮಸ್ಯೆ ಆಗಿದೆ? ಏನಿಲ್ಲ ಯಾವುದರ ಸಮಸ್ಯೆ ಆಗಿದೆ ಇಲ್ಲಿ? ಏನಿಲ್ಲ ಉಪ್ಪಿನಂಗಡಿ, ಮ್ಯಾಂಗ್ಳೂರು ಉಪ್ಪಿನಂಗಡಿ ಸೈಡ್ ಎಲ್ಲ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ. ಮತ್ತು ಎಲ್ಲರಿಗೂ ಥ್ಯಾಂಕ್ ಯು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾವು ಅಪ್ಪ ಅಮ್ಮ ಅಜ್ಜಿ ಮತ್ತು ಅಕ್ಕ ನಾವು ಒಟ್ಟಿಗೆ ಹೋಗ್ತಾ ಇದ್ದೇವೆ. ಮತ್ತು ಇಲ್ಲಿಯ ವ್ಯವಸ್ಥೆ ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು ಅಷ್ಟೇ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಲ್ಲರಿಗೂ ಆಫಿಯತ್ ಆರೋಗ್ಯ ಎಲ್ಲ ನೀಡಲಿ ದೇವರು ಕರುಣಿಸಲಿ ಅಂತ ಹೇಳ್ತೇನೆ. ಸಲಾಮ್ ಅಲೈಕುಂ. ಯಾರ್ಯಾರಿಗೆ ದುವಾ ಮಾಡ್ತೀರಾ ನೀವು? ರಾಜ್ಯಕ್ಕಾಗಿ, ರಾಷ್ಟ್ರಕ್ಕಾಗಿ ಹಾಂ, ಅವ್ಯಕ್ತತೆ ನಡಿಬೇಕು, ಯೂನಿಟಿ ಇರಬೇಕು, ಸಮಾಜದಲ್ಲಿ ಸಾಮರಸ್ಯ ಇರಬೇಕು. ಎಲ್ಲ ವಿಷಯದ ಸಮಸ್ಯೆ ಏನಾಗಿದೆ? ಎಲ್ಲ ವಿಷಯಕ್ಕೆ ದುವಾ ಮಾಡ್ತೇವೆ ಇನ್ಶಾ ಅಲ್ಲಾ. ಎಲ್ಲ ನಮ್ಮ ರಾಜ್ಯಕ್ಕೂ ನಮ್ಮ ದೇಶಕ್ಕೂ ಎಲ್ಲ ಮುಸ್ಲಿಂ ಬಾಂಧವರಿಗೂ ನಮ್ಮ ಕುಟುಂಬದವರಿಗೂ ಎಲ್ಲರಿಗೂ ದುವಾ ಮಾಡಲಿಕ್ಕೆ ಇಷ್ಟಪಡ್ತೇನೆ ಇನ್ಶಾ ಅಲ್ಲಾ. ಸಲಾಮ್ ಅಲೈಕುಂ. कैसा महसूस हो रहा है आपको? अच्छा फील हो रहा है इंशाल्लाह। मैं मच्छी का व्यापार करता मच्छी का व्यापार? बोटा हूँ। कैसा है मच्छी का व्यापार इस वक्त? इस वक्त अच्छा है, लेकिन इधर आना पड़ता है। तो कैसा आपको टाइम मिला? डेली का व्यापार रहता है आपका, तो कौन कौन जा रहे हैं हज पर? मैं जा रहे हैं तो व्यापार कौन संभालेंगे आपका? मैं मेरा बीवी और बहन और व्यापार भाई संभाल रहा है। अभी थोड़ा मुश्किल हो रहा है, फिर भी इधर आना चाहिए ना। लेकिन ये मौका नहीं मिलता ना, वही नहीं मिलता। बार बार भी नहीं आ रहे, कुछ भी नहीं मिलता ना। पहला हज है आपका? पहला है, उम्रा भी पहले है, पहली बार आ रहा है। पहली बार ಬಂದಿದ್ದೀರಾ? ಏನು ಮೊಹಮ್ಮದ್ ಶಾಲಿ ಅಂತೇಳಿ ಬಂದಿದ್ದೇವೆ. ಇದು ನಾನು ಆಲ್ರೆಡಿ 2 ಸಲ ಬಂದಿದ್ದೆ ಇಲ್ಲಿ, ಅಂದರೆ ಬೇರೆಯವರನ್ನು ಬಿಟ್ಕೊಡ್ಲಿಕ್ಕೆ. ಆಗ ವರ್ಷ ಇಂಪ್ರೂವ್ಮೆಂಟ್ ಆಗ್ತಾನೆ ಉಂಟು. ಈ ಸಲ ತುಂಬ ಒಳ್ಳೇದು ಮಾಡಿದ್ದೀರಾ, ಅಲ್ಹಮ್ದುಲಿಲ್ಲ. ಎಲ್ಲರಿಗೂ ಜಜಾಕಲ್ಲಾಹು ಖೈರ್. ನಾನು ಕಾಂಟ್ಯಾಕ್ಟ್ ಮಾಡ್ತಾಯಿದ್ದೇನೆ PWD. ಓಕೆ, ಹೌದು, ಹಾಂ, ಎಲ್ಲ ಸಿಕ್ಕಿದ್ರು ಆಲ್ರೆಡಿ. ಹೌದು, ಓಕೆ, ಜಜಾಕಲ್ಲಾಹು ಖೈರ್. ವರಹಮತುಲ್ಲಾಹ್. ನಾವು ಮಂಗಳೂರಿಂದ ಬಂದಿದ್ದೇವೆ ಹಜ್ ಕಮಿಟಿಗೆ ವತಿಯಿಂದ.
ಮಾಷಾ ಅಲ್ಲಾ, ಇಲ್ಲಿಯ ವ್ಯವಸ್ಥೆ ನಂಬರ್ 1, ಅದರಲ್ಲಿ ಯಾವುದೇ ಮಾತಿಲ್ಲ. ಊಟದ ವ್ಯವಸ್ಥೆಯಲ್ಲಿ ಆಗಲಿ ಅಥವಾ ನಮಗೆ ಕುಡಿಯುವ ನೀರಿನ ವ್ಯವಸ್ಥೆ, ಎಲ್ಲ ರೂಮಿನ ವ್ಯವಸ್ಥೆ ಮಾಷಾ ಅಲ್ಲಾ ನಂಬರ್ 1, ಯಾವುದರಲ್ಲೂ ಯಾವ ಕೊರತೆ ಮಾಡಿಲ್ಲ. ಮತ್ತು ನಮ್ಮ ಲಗೇಜ್ ಕೌಂಟ್ರಲ್ಲಿ ಸಹ ಅಷ್ಟೇ. ಮತ್ತು ನಮಗೆ ಐ ಡಿ ಕೊಡುವುದು ಮತ್ತು ಯಾವುದರಲ್ಲಿ ನಮಗೆ ವಿಳಂಬ ಮಾಡಲಿಲ್ಲ. ಮಾಷಾ ಅಲ್ಲಾ ಒಳ್ಳೆ. ನಾವು ದುಬೈಯಲ್ಲಿ ಇರೋದು. ದುಬೈಯಲ್ಲಿ ಈ ಹಜ್ಜಿಗೆ ನಾವು ಇಲ್ಲಿಗೆ ಬಂದದ್ದು. ಈಗ ಹಜ್ ಮಾಡಲಿಕ್ಕಾಗಿ ನಾವು ಇಲ್ಲಿಗೆ ಬಂದದ್ದು. ಮಾಷಾ ಅಲ್ಲಾ ಒಳ್ಳೆ ಇದುಂಟು. ರಹಮತುಲ್ಲಾ, ಮಾಷಾ ಅಲ್ಲಾ, ಅಲ್ಹಮ್ದುಲಿಲ್ಲಾ. ನಾವು ಮಂಗಳೂರಿಂದ ಇಸ್ಮಾಯಿಲ್ ಸೈದಿ ಮಾಚಾರ್ ಅಂತ 2 ದಿವಸ ಮೊದಲು ಬಂದಿದ್ದೇವೆ. ಅಲ್ಹಮ್ದುಲಿಲ್ಲಾ, ಹಜ್ ಭವನದ ನಿಮ್ಮ ಇಲ್ಲಿನ ಸೇವೆಗಳು ಬಹಳ ಉತ್ತಮವಾಗಿದೆ. ಎಲ್ಲರನ್ನು ಒಳ್ಳೆಯ ರೀತಿಯಲ್ಲಿ ಉಪಚರಿಸಿದ್ದಾರೆ. ಇಲ್ಲಿನ ಎಲ್ಲ ಹಜ್ಜಾಜಿಗಳಿಗೆ ಮಾಡಿದಂತಹ ಅವರ ಸೇವೆಗಳು ಶ್ಲಾಘನೀಯ. ಅದನ್ನು ವರ್ಣಿಸಲು ನನ್ನಲ್ಲಿ ಪದಗಳಿಲ್ಲ. ಇನ್ಶಾ ಅಲ್ಲಾಹ್ ನಮ್ಮ ಹಜ್ ಮಕ್ಬೂಲಾಗಲು ನೀವೆಲ್ಲರೂ ಪ್ರಾರ್ಥಿಸಬೇಕು. ನಾವು ಕೂಡ 2 ಹರಮ್ಗಳಲ್ಲಿ ಎಲ್ಲರಿಗೂ ದುಆ ಮಾಡ್ತೇವೆ. ಅಲ್ಲಾಹನು ಕಬೂಲ್ ಮಾಡಲಿ. ಅಸ್ಸಲಾಮು ಅಲೈಕುಂ. अच्छा है इंतजाम. हमें बल्लारी से है, बल्लारी से. तो क्या कहना चाह रहे हैं? हज पर रवाना हो रहे हैं, बहुत से लोगों ने आपकी दरख्वास्त की दुआ की. इंशाअल्लाह सबके लिए दुआ करेंगे, सारे कौम के लिए भी दुआ करेंगे और मुल्क के लिए भी दुआ करेंगे. फ़लस्तीन जो मसाइल पैदा हुए हैं सब भी अल्लाह ताला ने उसका हल करने के लिए दुआ मांगेंगे. कहाँ से आप आएंगे? बल्लारी से आई हैं. यहाँ हज भवन में 2 दिन से है. 2 दिन का चेयरमैन साहब ने अच्छा इंतज़ाम किया है. चेयरमैन तकलीफ क्या कुछ भी नहीं है. सभी आराम से 2 दिन से आराम से है. और हमें अब हज को जाने का मौका मिला है. हम सिर्फ तुम्हारे से दुआ चाहते हैं. क्या काम करते हो? मैं पुलिस डिपार्टमेंट में हूँ. मैं रिटायर्ड हुआ हूँ. अब मैं रिटायरमेंट के बाद अब हज को जाने का मौका मिला. क्या काम करते हो? पुलिस डिपार्टमेंट में पुलिस का काम. पुलिस का काम. इसलिए तमाम हुज्जा अकराम को मैं खुश मुबारकबाद देता हूँ. ಭಾಳ ಸಂತೋಷವಾಗ್ತಾ ಇದೆ. ಒಂದು ಜೀವಮಾನದೊಂದು ಕನಸು, ಒಂದು ಆಸೆ ಪೂರೈಸುವ ಅಲ್ಲಾಹ್ ಸುಬ್ಹಾನಹು ವ ತಆಲಾ ಅನುಗ್ರಹಿಸಿದ್ದಾನೆ. ಅಲ್ಹಮ್ದುಲಿಲ್ಲಾ. ಎಲ್ಲಿಂದ ಬಂದಿದ್ದೀರಾ? ನಾವು ಮಂಗಳೂರಿಂದ ಬಂದಿದ್ದೇವೆ. ಏನು ಮಾಡ್ತೀರಾ? ನಾವು ವ್ಯಾಪಾರ ಮಾಡೋದು, ಬಿಸ್ನೆಸ್ ಅಲ್ಲಿದ್ದಾರೆ. ಎಸ್. ಸೊ ಪ್ರಥಮ ಹಜ್ಜ ತಮ್ಮದು ಅಥವಾ ಪ್ರಥಮ ಹಜ್. ಅಲ್ಹಮ್ದುಲಿಲ್ಲಾ. ಹೇಳಿ ಸರ್, ಏನು ಹೇಳಿ ಬಯಸ್ತೀರಾ? ಏನು ಅಲ್ಹಮ್ದುಲಿಲ್ಲಾ, ತುಂಬ ಸಂತೋಷ ಆಗುತ್ತಾ ಇದೆ. ಸೊಸೈಟಿ ಹೊರತು ಪ್ರತಿಯೊಬ್ಬರಿಗೂ ಅಲ್ಲಾಹ್ ತಾಲ ಅನುಗ್ರಹ ಮಾಡಲಿ ಅಂತ ನಮ್ಮದು ಬಯಕೆ. ನಮ್ಮದೊಂದು ಕರ್ಮದಲ್ಲಿ ಹಜ್ಜು ಕೂಡ ಒಂದು ಕರ್ಮ ಇದೆ. ಯಾರಿಗೆ ಆರೋಗ್ಯ ಇದೆ ಮತ್ತು ಅವರಿಗೆಲ್ಲ ಸೌಕರ್ಯ ಇದೆ ಅಂಥವ್ರಿಗೆ ಮಾಡಬೇಕಾದ್ದು. ಎಲ್ಲರಿಗೂ ಬೇಕಾಗಿಲ್ಲ, ಬಟ್ ಎಲ್ಲ ಅಂಥವ್ರಿಗೆ ಮಾಡಲಿಕ್ಕೆ ಅನುಗ್ರಹಿಸಿಲ್ಲ ಅಂತ ಹೇಳ್ತೇನೆ. I am from Mangalore and this is really nice. The facilities and whatever the facilities provided by the Hajj committee, or even the members here and the supporters here who are working really good and really supporting well. Very nice here. Alhamdulillah, the room was good, the food was good, really fantastic food it was. And then it was really good experience here. I never expected that this much of support from all these people. Alhamdulillah, really good. I wish their whatever service they have given, let Allah accept that and let Allah accept all of us. Thank you so much. What do you do? What is your business? I am into software. Engineer. Yeah, I am a software engineer. Bangalore or? I am from Mangalore. ಕನ್ನಡ. ಕನ್ನಡದಲ್ಲಿ ಏನು ಸರ್, ಇಲ್ಲಿ ಒಳ್ಳೆ ಫೆಸಿಲಿಟಿ ಉಂಟು, ಎಲ್ಲ ಇದಾಗಿದೆ. ಬೇರೆ ಎಂತ ಸರ್, ಇಲ್ಲಿ ಒಳ್ಳೆ ಇದಾಗಿದೆ ಅಷ್ಟೇ. ಯಾರಿಗೆ ನಾವು ದುವಾ ಮಾಡ್ತೀರಾ ಅಲ್ಲಿ ಹೋಗಿದ ಮೇಲೆ ಪವಿತ್ರ ಸ್ಥಳ? ನಮ್ಮಲ್ಲಿ ಹೇಳಿದವ್ರಿಗೆ ಎಲ್ಲರಿಗೂ ನಾವು ವಸೀತ್ ಮಾಡಿದರೆ ಎಲ್ಲರಿಗೂ ನಾವು ಮಾಡ್ತೇವೆ. ಅಲ್ಹಮ್ದುಲಿಲ್ಲಾ, ನಾವು ನಮ್ಮ ಫ್ಯಾಮಿಲಿಯಿಂದ ಒಂದು 35 ಜನ ನಾವು ಒಟ್ಟಿಗೆ ಹಜ್ಜಿಗೆ ಬಂದಿದ್ದೇವೆ. ಈ ಹಜ್ಜಿ ಭವನದ ಒಂದು ಸೌಕರ್ಯ ನೋಡಿದಾಗ ತುಂಬ ಸಂತೋಷ ಆಯಿತು. ನಾವು ಒಂದು ಕಾರ್ಯ ಹೇಳಿದರೆ ಈ ಹಜ್ಜಿ ಭವನದಲ್ಲಿ ಸೇವಕರು ಖಾದಿಮ್ಗಳು
ನಮಗೆ ಬೇಕಾದ ರೀತಿಯಲ್ಲಿ ಬೇಕಾದ ಸಮಯದಲ್ಲಿ ನಮ್ಮ ಎಲ್ಲ ವ್ಯವಸ್ಥೆಯನ್ನು ನಮಗೆ ಮಾಡಿಕೊಟ್ಟಿದ್ದಾರೆ. ತುಂಬ ನಾವು ಸಂತೋಷಪಟ್ಟಿದ್ದೇವೆ. ಅಲ್ಲಾಹನು ಅವರಿಗೆ ತಕ್ಕದಾದ ಪ್ರತಿಫಲವನ್ನು ದುನಿಯಾ ಆಖರದಲ್ಲಿ ನೀಡಲಿ ಅಂತ ಹೇಳಿ ನಾನು ದುಆ ಮಾಡ್ತಾ ಇದ್ದೇನೆ. ಅದೇ ರೀತಿ ನಾವೀಗ ಇನ್ಶಾ ಅಲ್ಲಾ ನಮ್ಮಲ್ಲಿ ವಯಸ್ಕರಿದ್ದಾರೆ, ಯುವಕರಿದ್ದಾರೆ, ಹೆಂಗಸರಿದ್ದಾರೆ, ಎಲ್ಲರೂ ಕೂಡ ನಾವು ಹಜ್ಜಿಗೆ ಹೊರಡುವಂಥ ಸುಸಂದರ್ಭ ಆಗಿದೆ ಇದು. ನೀವೆಲ್ಲ ದುಆ ಮಾಡಬೇಕು, ಮಕ್ಬೂಲ್ ಆಗಲಿಕ್ಕೆ, ಮಬ್ರೂರ್ ಆಗಲಿಕ್ಕೆ, ಆಫಿಯತ್ತಿಗೆ, ಆರೋಗ್ಯಕ್ಕೆ. ಇದಕ್ಕಿಂತ ಸಂತೋಷದಿಂದ ನಾವು ಹಜ್ ನಿರ್ವಹಿಸಬೇಕು, ಉಮ್ರ ನಿರ್ವಹಿಸಬೇಕು, ಅಲ್ಲಾಹನ ತೃಪ್ತಿಗೆ ಪಾತ್ರರಾಗಬೇಕು ಅಂತ ಸಂತೋಷ ನಮಗೆ ಇದೆ. ನೀವೆಲ್ಲ ದುಆ ಮಾಡಬೇಕು. ಅದೇ ರೀತಿ ಇಲ್ಲಿ ಸೇವನೆ ಮಾಡುವಂಥ ಈ ಭವನದಲ್ಲಿ ಸೇವನೆ ಮಾಡುವಂಥ ಈ ಹಜ್ಜಿ ಕಮಿಟಿಯವರು ಏನಿದ್ದಾರೆ, ಅದೇ ರೀತಿ ಇಲ್ಲಿರುವಂತಹ ತುಂಬ ಯುವಕರು ಅವರ ಅವಿಶ್ರಾಂತ ಪರಿಶ್ರಮ ನೋಡಿದಾಗ ತುಂಬ ಸಂತೋಷ ಆಗ್ತದೆ. ಅವರೆಲ್ಲ ದೊಡ್ಡ ದೊಡ್ಡ ಬ್ಯುಸಿಗಳನ್ನು ಬಿಟ್ಟು ಬಿಸ್ನೆಸ್ ಮಾಡುವವರಿದ್ದಾರೆ, ಅದೇ ರೀತಿ ಕಾಲೇಜಿಗೆ ಹೋಗುವಂಥ ಯುವಕರಿದ್ದಾರೆ. ಅವರೆಲ್ಲ ಬ್ಯುಸಿಗಳನ್ನು ಸೈಡ್ಗಿಟ್ಟು ಇಲ್ಲಿ ನಮಗೆ ಒಂದು ಸೇವನೆ ಮಾಡ್ತಾ ಇದ್ದಾರೆ. ಇದೆಲ್ಲ ನೋಡುವಾಗ ತುಂಬ ಸಂತೋಷ ಆಗ್ತಾ ಇದೆ. ಅವರ ಆತ್ಮಾರ್ಥತೆಯಿಂದ ಕೆಲಸ ಮಾಡುವುದನ್ನು ನೋಡುವಾಗ ತುಂಬ ಸಂತೋಷ ಆಗ್ತಾ ಇದೆ. ನಾವು ದುಆ ಮಾಡುವುದಲ್ಲದೆ ಬೇರೆ ಏನು ನಮಗೆ ಹೇಳಲಿಕ್ಕೆ ಇಲ್ಲ. ಅಲ್ಹಮ್ದುಲಿಲ್ಲಾಹ್, ನಾವು ಮಂಗಳೂರಿಂದ ಬಂದಂಥ ನಮಗೆ ಹನೀಫ್ ಹಾಜಿ ಅವರು, ಅದೇ ರೀತಿ ನಮ್ಮ ರಫೀಕ್ ಬಾಯ್ರವರು, ಅದೇ ರೀತಿ ಅದರಿಂದ ಸೇರಿದಂಥ ಎಲ್ಲ ನಮ್ಮ ಪ್ರತ್ಯೇಕ ಹೇಳಲಿಕ್ಕೆ ಇರುವುದು ನಮ್ಮ ಆದೂರು ತಂಗಳು ಅವರು, ಒಂದು ಆಲಿಮರು, ಸೈಯದರು, ಅದರಿಂದ ಅವರೊಟ್ಟಿಗೆ ಇರುವಂತಹ ಎಲ್ಲ ಜನರು, ನಮ್ಮ ಈ ಕಮಿಟಿ ಮೆಂಬರ್ಸ್ಗಳು ತುಂಬ ಸಂತೋಷ. ನಮಗೆ ಬೇಕಾದ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಎಲ್ಲಿವರೆಗೆ ಅಂತ ಹೇಳಿದರೆ ವರ್ಷ ಮಂಗಳೂರಿನಲ್ಲಿನೂ ಸಹ ಅದು ತುಂಬ ಸಂತೋಷ ಅಂತ ಹೇಳಿದರೆ, ಮೊನ್ನೆ ನಾವು ಶಂಕುಸ್ಥಾಪನೆ ಮಂಗಳೂರಲ್ಲಿ ಮಾಡಿದ್ದಾರೆ ಮಜ್ಪೆಯಲ್ಲಿ. ಅದು ಬರುವ ವರ್ಷ ಇನ್ಶಾ ಅಲ್ಲಾ ನಮಗೆ ಅಲ್ಲಿಯೇ ಹಜ್ ಭವನ ಆಗುವಂಥ ಚಾನ್ಸ್ ಇದೆ. ಆ ಥರ ಆದರೆ ನಮ್ಮ ಮಂಗಳೂರವರಿಗೆ ಸಂತೋಷ ಹೇಳಲಿಕ್ಕಿಲ್ಲ, ಅಷ್ಟಕ್ಕೂ ಸಂತೋಷ ಆಗ್ಬೋದು. ಕಾರಣ ಇಲ್ಲಿವರೆಗೆ ಬರುವಂಥದ್ದು ಇಲ್ಲ, ನಮಗೆ ಇಲ್ಲದಾಗ್ತದೆ, ಅವಶ್ಯಕ ಇರುವುದಿಲ್ಲ. ಅದೇ ನಮ್ಮ बेंगलोर से आया हो, आज पहले जा रहा हो, दुआ करो सब लोग. बेंगलोर आया, हमारा मेरा लड़की के घर में इधर नहीं आया. ओके, बहुत मुबारक हो. हज पर जा रहे हैं, बड़ी खुशी का मौका है. बस अल्लाह ताला पूरे दुनिया के मोमिन मुसलमानों को हज मबरूर अता फरमाए और हमारे मुल्क को अल्लाह ताला नज़र बद से हिफाजत अता फरमाए. हमारे मुल्क हिंदुस्तान को अल्लाह ताला तरक्की अता फरमाए और मुल्क के अंदर खुशहाली आए और तमाम लोग भाईचारे के साथ ज़िंदगी गुजारें. यही हमारा पैगाम है. अस्सलाम वालेकुम. कहाँ से आप आए हैं, क्या कहना चाह रहे हैं? हम लोग बेंगलोर से आए हैं. माशाल्लाह अल्लाह का बड़ा करम है, पहली मरतबा हज को जा रहे हैं. माशाल्लाह यहाँ का निज़ाम भी बहुत बढ़िया है. इंशाल्लाह सबको अल्लाह ताला हज नसीब फरमाए इंशाल्लाह, और सबको भी अल्लाह हिदायत दे. और इंशाल्लाह बिल्कुल ज़रूर मांगे इंशाल्लाह आपके लिए. और الله الصمد لم يلد ولم يولد ولم يكن له كفوا احد. بسم الله الرحمن الرحيم. قل اعوذ برب الفلق ومن شر ما خلق. حجرا مبرورا وسعينا سعيا مذكورا وذنبنا ذنبا مغفورا. وإنا انك انت السميع العليم وتب علينا انك انت التواب الرحيم. اللهم انا بأننا وعلا اللهم بارك لنا في سفرنا هذا وكن بأننا وعلا. اللهم أنت الصاحب في السفر والخليفة وعشاء السفر وذهابة المنكر وسوء المنقلب في الأهل والمال والولد. اللهم إنا نسألك في سفرنا هذا से शाम तक तेरे मेहमानों को खिदमत करने में लगे हुए
ऐ अल्लाह उनको अपने मेहमानों की फिक्र नहीं, तेरे घर के मेहमानों की फिक्र है। ऐ अल्लाह इन सबको अपने शान निशान अजर गजील अता फरमा। ऐ अल्लाह इन सबको सेहत और आफियत अता फरमा। ऐ अल्लाह हमारी रियासती हज कमेटी और इसके मेंबरान, अलग खुसूस इसके चेयरमैन जनाब जुल्फिकार टीपू साहब, ऐ अल्लाह उनके रफ़क़ा मुजाहिद साहब, मुज़म्मिल साहब और जितने भी दूसरे मौलाना अशरफ साहब, इन सब की खिदमत को कबूल फरमा। ऐ अल्लाह मालिमुल हुज्जाज हज़रत मौलाना ज़ैनुल साहब को सेहत और आफियत अता फरमा। ऐ अल्लाह उनके साथियों में से जितने भी उनके रफ़क़ा हैं, मौलाना से शाम तक तेरे मेहमानों को खिदमत करने में लगे हुए, ऐ अल्लाह उनको अपने मेहमानों की फिक्र नहीं, तेरे घर के मेहमानों की फिक्र है। ऐ अल्लाह इन सबको अपने शान निशान अजर गजील अता फरमा। ऐ अल्लाह इन सबको सेहत और आफियत अता फरमा। ऐ अल्लाह हमारी रियासती हज कमेटी और इसके मेंबरान, अलग खुसूस इसके चेयरमैन जनाब जुल्फिकार टीपू साहब, ऐ अल्लाह उनके रफ़क़ा मुजाहिद साहब, मुज़म्मिल साहब और जितने भी दूसरे मौलाना अशरफ साहब, इन सब की खिदमत को कबूल फरमा। ऐ अल्लाह मालिमुल हुज्जाज हज़रत मौलाना ज़ैनुल साहब को सेहत और आफियत अता फरमा। ऐ अल्लाह उनके साथियों में से जितने भी उनके रफ़क़ा हैं, मौलाना अमान के फैसले फरमा। हमारी इस रियासत को खुशहाली अता फरमा। ऐ अल्लाह हमारी इस रियासत को अमन करके हमारा बना दे। ऐ अल्लाह जो कुछ मांगा गया वो भी अता फरमा, जो कुछ मांगने से रह गया है अपने शान निशान वो सब कुछ अता फरमा। ऐ अल्लाह कायद कौम अर्जुन अजीज कायद डीज़ल जमीर अहमद खान साहब की भी खिदमत को कबूल फरमा। ऐ अल्लाह सुबह से शाम तक वो भी मेहमानों की और हुज्जाज की फिक्र में लगे हुए रहते हैं। ऐ अल्लाह उनकी सारी खिदमत को कबूल फरमा। ऐ अल्लाह वज़ीर हज अज़ीम खान साहब की खिदमत को कबूल फरमा। ऐ अल्लाह इस पूरे सिलसिले में जो जो भी जुड़े हुए हैं ऊपर से लेकर नीचे तक, ऐ अल्लाह हर तबके हर शोबे की खिदमत को कबूल फरमा। ऐ अल्लाह सबको आप